ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಗೋ ಮಾತಾ ಕೀ ಮಂಡಲ ದಯವಿಟ್ಟು ನೀವತ್ತು ಜಾಸ್ತಿರ್ತೀರ ಮೂಟ ಬರ್ತಿದ್ದಾನೆ. ಮಂಡ್ಯ ಜಿಲ್ಲೆ ಈ ಕರ್ನಾಟಕದಲ್ಲಿ ಗಂಡು ಮೆಟ್ಟಿನ ಮಂಡ್ಯ ಜಿಲ್ಲೆ, ಮದ್ದೂರು ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಒಂದು ವೇಳೆ ಇವತ್ತೆಲ್ಲ ನೀವು ಸೇರಿದ್ದು ಯಾವುದೋ ಒಬ್ಬ ವ್ಯಕ್ತಿ ಸಲುವಾಗಿ ಅಲ್ಲ, ಸನಾತನ ಹಿಂದೂ ಧರ್ಮಕ್ಕಾಗಿ ನೀವೆಲ್ಲ ಸೇರಿದ್ದೀರಿ. ನಾವೆಲ್ಲ ಒಂದು, ನಾವೆಲ್ಲ ಒಂದು. ಇನ್ನು ಮೇಲೆ ನಾವು ಜಾತಿ ನೋಡಿ ಓಟ್ ಹಾಕಬಾರದು. ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು, ರಾಜ್ಯವನ್ನ ಲೂಟಿ ಮಾಡಬಾರ್ದು, ಕುಟುಂಬವನ್ನ ತುಂಬಿಕೋಬಾರ್ದು ಅಂತ ರಾಜಕಾರಣಿಯನ್ನ ಇವತ್ತು ಆಯ್ಕೆ ಮಾಡಿಕೊಂಡ ಕಾಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇದು ಔರಂಗಜೇಬನ ಸರ್ಕಾರ ಆಗಿದೆ. ಸಾಬರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೋರ್ಡಿಗೆ ಇಂಥ ಭ್ರಷ್ಟ ಮುಸ್ಲಿಂ. If you like this video, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಶಿವಕುಮಾರ್ ಮನೆಗೆ ಇರುವುದೇ ಬೇರೆ. ಹಾಗಾಗಿ ಕರ್ನಾಟಕ ಜನರನ್ನು ಮೋಸ ಮಾಡೋದು ಬಂದಿದ್ದಾರೆ ಬಂಧುಗಳೇ. ಈಗ ಕಾಲ ಬದಲಾವಣೆ ಆಗಿದೆ. ಇನ್ನು ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ, ಹಿಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಬರೀ ಸಾವಿರ ಸರ್ಕಾರ ನಡೆಸಿದ್ರೆ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯಲ್ಲಿ ಕೇಳ್ತಾ ಇದ್ದೀನಿ, ಇನ್ನು 3 ತಿಂಗಳಲ್ಲಿ ನಿಮ್ಮ ಸರ್ಕಾರ ಕಿತ್ತೋಗುದು. ಹಿಂದೂ ಪರವಾಗಿರುವಂತ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವೇ ತಗೊಂಡು ಬರ್ಲಾಗತ್ತೀರಿ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೀದಿ ಇದ್ರು ಅದ್ರ ಮುಂದೆ ಹಾಯ್ದು ಹೋಗುವಂತ ಅಧಿಕಾರ ನಮಗಿದೆ. ಯಾರಪ್ಪ ಮಕ್ಕಳು ಪಾಕಿಸ್ತಾನ ಕೊಟ್ಟು ಬಿಟ್ಟು ಹೋಗ್ರಿ ಮಕ್ಕಳು ಅಲ್ಲಿ ಇವರ ಮಸೂದಿ ಮುಂದೆ ಬಾರಿಸಬಾರ್ದಂತೆ. ಯಾರಪ್ಪ ನಮ್ಮ ದಲಿತರು ಅವರ ಅಂತ್ಯಕ್ರಿಯೆ ಹೋಗುವಾಗ ಕಮಿಟಿ ಬಾರಿಸಬಾರ್ದಂತೆ. ಇವ್ರು ಕಟ್ಟಿದಂತ ಮಸೂದಿಯನ್ನು ದಿಲ್ಲಿಯಲ್ಲಿದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ. ನೀವೆಲ್ಲ ಆಶೀರ್ವಾದ ನನಗ ಮಾಡಿದ್ರಂದ್ರೆ ಮಸೀದಿ ಕಟ್ಟಾರಲ್ಲ, ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಹಾಯ್ದು ಹೋಗ್ಬಾರಂದ್ರೆ ಎಷ್ಟು ಇಲ್ಲಿಗಲ್ ಮಸೀದಿ ಕರ್ನಾಟಕ ಕಟ್ಟಾರ ಎಲ್ಲಾನು ನಾನು ಬಂದ ತೋಜರ್ ಸ್ಟಾಪ್ ಮಾಡ್ತೀನಿ. ನೋಡಿ, ಅವರು ಕಲ್ಲು ಹೊಡೆದವರು ಯಾರು? ನಮ್ಮ ಪೊಲೀಸರು ನಮ್ಮ ಜನರನ್ನ 500 ಮಂದಿ ನಿಲ್ತಾರೆ. ತಪ್ಪ
ತಪ್ಪು ಮಾಡಿದವ್ರು ಹಿಡಿಬೇಕು, ಅಲ್ಲ ತಪ್ಪು ಮಾಡಲಾರ್ದಂತ ಹಿಂದೂಗಳು ಹಿಡಿಬೇಕು. ಆ ನನ್ನ ಮಕ್ಕಳು ನಾವು ಪೊಲೀಸರು ಹುಡುಕಲ್ಲ. ಸರ್ಕಾರ ಬಾಯಿಗೆ ಹೋಗೋದಿಲ್ಲ. ಪಾಕಿಸ್ತಾನ ಮಾಡಿಕೊಟ್ಟಲ್ಲ. ನೋಡಿ ಬಂಧುಗಳೇ, ಮೊನ್ನೆ ಈದ್ ಮಿಲಾದ್ ಈದ್ ಮಿಲಾದ್ ಮುಸ್ಲಿಮರ ಪವಿತ್ರ ಹಬ್ಬ. ಈ ದೇಶದಾಗ ಒಂದು ಕಡೆ ಮಸೂತಿ ಮೆಕ್ಕಲ್ಲಿ ಯಾರಾದ್ರೂ ಹೋಗಿದ್ರೆ ಹಿಂದೂಗಳು, ಹಂಗಾದ್ರ ಸಾಯಿದಂಗ ನನ್ನ ಮಕ್ಕಳ ನಮ್ಮ ಈ ಮುಸಲ್ಮಾನರು ಏನಾದಾರಲ್ಲ, ಈ ಜಗತ್ತಿನಾಗ ಯಾವ ದೇಶನಾಗ ಶಾಂತಿಯಿಂದ ಅದಾರ? ಅಮೆರಿಕಾದಾಗಿಲ್ಲ, ಇಂಗ್ಲೆಂಡ್ದಾಗಿಲ್ಲ, ಇಸ್ರೇಲ್ಗಿಲ್ಲ, ಅದು ಪಾಕಿಸ್ತಾನದಾಗ ಅವ್ರು ಏನಾರೆಲ್ಲ ಮುಸಲ್ರೆ ಅವ್ರವರೇ ಭಾವ ಹಾಕ್ತಾರೆ ಮಕ್ಕಳು. ಅದೇ ಪಾಕಿಸ್ತಾನ RSS ಇಲ್ಲ, ಬಜರಂಗದಳ ಇಲ್ಲ, BSP ಇಲ್ಲ, ವಿಶ್ವ ಪರಿಸ್ಥಿತಿ ಅವ್ರ ಮಸ್ಜಿದ್ದಾಗ ಇವ್ರು ಬಾಂಬ್ ಹಾಕ್ತಾರ, ಇವ್ರ ಮಸ್ಜಿದ್ದಾಗ ಅವ್ರು ಬಾಂಬ್ ಹಾಕ್ತಾರೆ. ಜಗತ್ತಾಗ ಎಲ್ಲರೂ ಶಾಂತ ರೀತಿಯಿಂದ ಇವತ್ತ ದಕ್ಷಿಣ ಕರ್ನಾಟಕ ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಮದ್ದೂರು ಅಂತ ಊರಲ್ಲಿ ಹಿಂದೂ ಪರವಾಗಿ ಇವತ್ತು ಧ್ವನಿ ಎತ್ತಿದೆ. ನಾನು ವಿನಂತಿ ಮಾಡ್ಕೊತೀನಿ ಸಮಾಜ ಪೂರ ಕರ್ನಾಟಕದ ಹಿಂದೂ ಬಾಂಧವರಿಗೆ, ಈ ಭ್ರಷ್ಟ ಅಡ್ಜಸ್ಟ್ಮೆಂಟ್ ಸರ್ಕಾರಗಳು ನಮ್ಗೆ ಬೇಕಾಗಿಲ್ಲ. ಇವ್ರ ಮಕ್ಕಳು ಮೊಮ್ಮಕ್ಕಳು ಯಾರು ಉದ್ಧಾರ ಮಾಡಲಿ, ಇವರು ತಾವೇ ಉದ್ಧಾರ ಮಾಡ್ಬೋದು. ದಲಿತ ಲೀಡರ್ಗಳು ತಾವು ಉದ್ಧಾರ, ಲಿಂಗಾಯತ ಲೀಡರ್ಗಳು ತಮ್ಮ ಉದ್ಧಾರ, ಒಕ್ಕಲಿಗ ಲೀಡರ್ ತಮ್ಮ ಉದ್ಧಾರ, ಹಿಂದುಳಿದ ವರ್ಗ ತಮ್ಮ ಉದ್ಧಾರ. ನಾನು ಮುಸಲ್ಮಾನನಾಗ್ತೇನೆ, ಮಗನ ಇದ್ಯಾವ ಮಗನೇ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮುಂದಿನ ಜನ್ಮ ಏನಾದರೂ ಇದ್ರೆ ಎಂತ ಶ್ರೇಷ್ಠ ಮತ ನಮ್ಮ ಕಡೆ ಸಿದ್ದರಾಮಯ್ಯರ ಜನಾಂಗಕ್ಕೆ ಹಾಲು ಮತ ಸ್ವಚ್ಛವಾದಂತ ನಾ ಸಾವಿರ ಕಟ್ಟ ಬಿಡ್ತೀನಿ ಸರ್. ನಮ್ಮ ಹಿಂದೂಗಳ ದೇಶ ಎಸ್ಟಿ ಪಟ್ಟದಾತ ನಮ್ಮ ಕಡೆ ಹಾಕಿಕೊಂಡ್ರೆ ಗಟ್ಟಾಗ್ತಾರೆ. ಆದ್ರೆ ಪ್ರಾಮಾಣಿಕ ಬರ್ತಾರೆ. ನಿಜವಾಗಿ ಜಾತ್ಯಾತೀತವಾಗಿ ಹಿಂದಿದ್ರೆ ಮುಸಲ್ಮಾನ ಎಷ್ಟು ಜೋರ ಹಾಕೋತೀರ, ಹಿಂದೂಗಳ ಕಣ್ಗನ್ನ ಕೋಟಾಡಿ ಸುತ್ತೋಗ್ತೀರಿ. ಯಾಕೆ ನಿಮಗೆ ಹಿಂದೂಗಳ ಕುಟುಂಬದ ಮೇಲೆ ಸಿಟ್ಟು? ಅಷ್ಟೇ ಅಲ್ಲ, ನಮ್ಮ ಇನ್ನ 5
ಸಲ ಒದರ್ತಾರಲ್ಲ ಸುಪ್ರೀಂ ಕೋರ್ಟ್ ಆ ನಿಮ್ಮ ನಮಾಜ ನಿಮ್ಮನ್ನ ಕೈಗೊಳ್ಬೇಕು ಹಿಂದೂಗಳಿಗೆ ಸುಪ್ರೀಂ ಕೋರ್ಟ್ ಒದರ್ತಾರೆ. ಸಿದ್ದರಾಮಯ್ಯನವರೇ ಡಿಕೆಶಿವಕುಮಾರ್ ನಿಮ್ ತಾಕತ್ತೈತೆ ಗೃಹಮಂತ್ರಿಗಳೇ ಅನಧಿಕೃತ ಮಸೂದಿಗಳ ಮಾಹಿತಿ ಸಿಕ್ಕುವಂತ ತಾಕತ್ ನಿಮ್ಗೆ ಐತಾ? ನೀವು ಬರೇ ಮುಸ್ಲಿಮರ ಏಜೆಂಟ್ರ ಕೆಲಸ ಮಾಡಕತ್ತೀರಿ. ಹಿಂದೂಗಳು ಹೋಯ್ತು ಬಿತ್ತನೆಯಾಗ ಮುಸಲ್ಮಾನರು ಹೋಗ್ಬಿಟ್ರೆ ಅಟ್ಟೆ ಹಾಕಿ ಬರ್ತೀರಿ. ಯಾಕಂದ್ರೆ ಮುಸ್ಲಿಮರ ಓಟ್ ಮ್ಯಾಗನೇ ಈ ಸರ್ಕಾರ ನಾ ಬಿಜಾಪುರ್ನಾಗ 1,30,000 ಅದಾರ. ನಮ್ಮ ಹಿಂದೂಗಳು 1,60,000 ಅದಾರ. ಮೊನ್ನೆ ಸಿದ್ದರಾಮಯ್ಯ ಇದರಲ್ಲಿ ವಿಧಾನಸಭೆಯಲ್ಲಿ ಕೇಳಿದ್ರೆ ನನಗೆ ಮಿಸ್ಟರ್ ಎತ್ತ ನಿಮ್ಗೆ ಟೋಪಿ ಹಾಕಿದ್ರೆ ಓಟ್ ಬೇಡ ಅಂದಿಲ್ಲ. ಹೌದು ಟೋಪಿ ಹಾಕಿದವ್ರು ಅವ್ರು ಓಟೆ ಹಾಕುದಿಲ್ಲ ನಮಗೆ ಅವರು ಯಾವ ಕಾಲಕ್ಕೂ ಇವತ್ತು ನಮ್ಮ ಬಿಜೆಪಿಗೆ ಓಟ್ ಹಾಕೋ ಕೆಲವು ಮಂದಿ ಹುಟ್ಟು ಕಲ್ಪನಾ ಇದ್ದಾರೆ. ಅದಕ್ಕನೇ ನಯವಾಗಿ ಮಾತಾಡಕ್ ಬರ್ತಾರೆ. ಅದಕ್ಕನೇ ನೀವೆಲ್ಲ ಮೊನ್ನೆ ಉತ್ತರ ಕೊಟ್ಟೀರಿ. ಏನಕ್ಕೆ ಕೊಟ್ಟಿರಿ? ಎತ್ತ ಕರ್ಸ್ಬೇಕು ಎತ್ತ ನಿಮ್ಮ ಇವತ್ತಿನ ಒಂದು ನಿಮ್ಮ ಆಕ್ರೋಶ ನಿಮ್ಮ ಸ್ವಾಭಿಮಾನ ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಪೆಟ್ಟು ಬಿಟ್ಟರೆ ಜನರಿಗೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿಟ್ಟರೆ ಯಾವ ಅಂತಿಂತ ಲೀಡರ್ಗಳು ಚಾಕು ಶಕ್ತಿ ಮಂಡ್ಯ ಜಿಲ್ಲೆಗಿದೆ. ಇವತ್ತು ಮಂಡ್ಯ ಜಿಲ್ಲೆಗಿಂತಲೇ ನನ್ನ ಯುದ್ಧ ಪ್ರಾರಂಭ. ಸರ್ಕಾರ ಹಿಂದೂಗಳಿಗೆ ನ್ಯಾಯ ಕೊಡಬೇಕ್ರಿ. ಅವ್ರು ಯಾರು ನಮ್ಮ ಹಿಂದೂ ಕಾರ್ಯಕರ್ತರು ಕಲ್ಲು ಹೋಗದಾರಲ್ಲ ಅವರಿಗೆ ಸರಿಯಾಗಿ ಶಿಕ್ಷೆ ಮಾಡಬೇಕ್ರಿ. ಮುಂದಿನ ಸಲ ಯಾವುದಾದ್ರೂ ಅಂತ್ಯಕ್ರಿಯೆಯಲ್ಲಿ ತಂಪೆ ಬರ್ಸೋದಕ್ಕೆ ವಿರೋಧ ಮಾಡಿದ್ರೆ, ಯಾವುದಾದ್ರೂ ಮಸೀದಿಯ ಕಲ್ಲು ಹೋಗಿದ್ರೆ ನಾನೇ ಬರ್ತೀನಿ ಮಂಡ್ಯಕ್ಕೆ. ಅವ್ರು ನೋಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್